ಅಣ್ಣ ತಮ್ಮನೋ ಅಕ್ಕ ತಂಗಿನೋ ಒಂದೇ ಕಡೆ ಒಗ್ಗಟ್ಟಾಗಿ ಹೇಗೆ ಮಲಗಿದಾರೆ ನೋಡಿ ಇವರು. ಅಲ್ಲ, 2 ತಾಯಿ ಮಕ್ಕಳದಾವ ಇವು, 2 ಇಲಿ ಮಕ್ಕಳು ನೋಡಿ ಹೇಗೆ. ಕೆಲಸಕ್ಕೆ ಹೋಗಿ ಬಂದು ಮತ್ತು ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸ್ನೇಹಿತರೆ. ಅಂಬಲಪಾಡಿ ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಮಾಡಿಸಿದ್ದೀವಿ ಬೆಳಗ್ಗೆ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೆ ನೋಡಿ. ಬನ್ನಿ ಸ್ನೇಹಿತರೆ, ಈಗ ನಾನು ಬೆಳಗ್ಗೆ 10 ಗಂಟೆಗೆ ಕೆಲಸಕ್ಕೆ ಹೋಗ್ತೀನಿ. ಇನ್ನು 1-2 ಕಂಟಿನ್ಯೂ ಕೆಲಸ ಇದೆ, ನನಗೆ ಬಿಡೋದಕ್ಕಾಗಲ್ಲ. ಕೆಲಸಕ್ಕೆ ಹೋಗ್ಬೇಕು ಬೆಳಗ್ಗೆ ಬೇಗ. ಹಾಗಾಗಿ ಈಗ ಸ್ನಾನ ಪೂಜೆ ಎಲ್ಲ ಆಗಿದೆ ಆಲ್ರೆಡಿ. ಬಟ್ಟೆ ತೊಳಿತಾ ಇದ್ದಾಳೆ ಶ್ರೇಯಮ್ಮ. ಇನ್ನೊಂದು ಸ್ವಲ್ಪ ಪಾತ್ರೆ ಉಂಟು, ಪಾತ್ರೆ ತೊಳಿತೀನಿ. ಹಾಗೆ ನಮ್ಮ ಮನೇಲಿ ಹಿಂದ್ಗಡೆ ಬಟ್ಟೆ ಹಾಕ್ತೀನಿ ನೋಡಿ, ಅಲ್ಲಿ ಸೆಡ್ಡಲ್ಲಿ ಇಲಿ ಮರಿಗಳಿಟ್ಟ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಇವತ್ತು ಎಷ್ಟು ಕಾಟ ಕೊಟ್ಟಿದ್ದಾವೆ ಅಂದರೆ ನೈಟೆಲ್ಲ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾವೆ. ಬನ್ನಿ ಈಗ ಅವನು ಎತ್ತಿ ಹೊರಗೆ ಹಾಕಿಬಿಡ್ತೀವಿ. ಮೊನ್ನೆ ನಮ್ಮವ್ರು ಬಂದಿದ್ರಲ್ಲ, ಅವಾಗೂ ಕೂಡ ಇಟ್ಟಿದ್ದು ಮರಿ. ಎಂತ ಗೊತ್ತುಂಟ ಸ್ನೇಹಿತರು, ತುಂಬ ಮರಿ ಇಡ್ತಾವೆ. ಬಂದು ಒಂದು ಬುಟ್ಟಿ ಇಟ್ಟಿದ್ದಾರೆ ಮರಿ ಇಡಲಿಕ್ಕೆ ಅಂತ ನಮ್ಮ ಯಜಮಾನ್ರು. ಅದರಲ್ಲಿ ಬುಟ್ಟಿಯಲ್ಲಿ ಇಡ್ತಾಯಿದ್ದಾವೆ. ಅದಕ್ಕಾಗಿ ಬಟ್ಟೆಗಳು ತುಂಬ ಕಳೆದುಬಿಟ್ಟಿದ್ದಾವೆ. ಒಳ್ಳೊಳ್ಳೆ ಬಟ್ಟೆನೇ ಕಳೆದುಬಿಟ್ಟಿವೆ. ಶ್ರೇಯನ್ಗೆ ಶಾರ್ಟ್ಸ್ ಎಲ್ಲ ಕಳೆದುಬಿಟ್ಟಿದ್ದಾವೆ. ನಮ್ಮ ಯಜಮಾನ್ರ ಶರ್ಟು ಪ್ಯಾಂಟು ಎಲ್ಲ ಕಳೆದಿದ್ದಾವೆ. ನಾನು ನೈಟಿ ಸಹ ನೋಡಿ ಎಲ್ಲ ಕಳೆದುಬಿಟ್ಟಿದ್ದಾವೆ. ತೂತು ಮಾಡಿಬಿಟ್ಟಿದ್ದಾವೆ ಇಲಿಗಳು. ಎಷ್ಟು ಹೇಳಿದರೂ ನಮ್ಮ ಮನೆಯವ್ರಿಗೆ ಕೇಳ್ತಾನೇ ಇಲ್ಲ. ಅದಕ್ಕಾಗಿ ಇವತ್ತು ಕೋಪ ಬಂದುಬಿಟ್ಟಿದೆ. ತೆಗೆದುಬಿಡ್ತೇನೆ ಇಲಿಗಳನ್ನು, ತೆಗೆದು ಹೊರಗೆ ಹಾಕ್ತೇನೆ ಮರಿಗಳನ್ನು. ಏನಾಗುತ್ತಾಗಲಿ ಮತ್ತು ಎಂತ ಮಾಡಲಿಕ್ಕೆ. ನಮ್ಮ ಶ್ರೇಯಮ್ಮ ಹೇಳ್ತಾಳೆ, ಪಾಪ ಹತ್ತದಮ್ಮ ಕೊಲ್ಲಬಾರ್ದು ಅಂತಾಳೆ ನೋಡಿ ಈ ಥರ. ಅದಕ್ಕಾಗಿ ಬೇಡ, ತೆಗೆದು ಹೊರಗೆ ಹಾಕಿಬಿಡ್ತೀನಿ. ಈಗ ಸ್ವಲ್ಪ ಪಾತ್ರೆ ತೊಳೆದು ಹೊರಗೆ ಹಾಕಿ ಬೇಗ ಕೆಲಸಕ್ಕೆ ಹೋಗಿಬಿಡ್ತೇನೆ. ಹಾಗಾಗಿ ಈಗ ಕೆಲಸದಿಂದ ಬಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೇನೆ. ಇವತ್ತು ಶುಕ್ರವಾರ ಅಂಬಲಪಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತ ಅಂದ್ಕೊಂಡಿದ್ದೆ. ಹೇಗಾಗುತ್ತೆ ನೋಡ್ತೇನೆ ಸ್ನೇಹಿತರೆ. ತೆಂಗಿನಕಾಯಿ ಕೊಯ್ಕೋಬೇಕು. ಅದಕ್ಕಾಗಿ ಈಗ ಹೋಗಿ ಬರ್ತೇನೆ. ಹಿಂದ್ಗಡೆ JCB ಬಂದಿದೆ, ಏನು ಕೆಲಸ ಇದೆ ಗೊತ್ತಿಲ್ಲ. ಹಾಗಾಗಿ ಅಷ್ಟು ಪಾತ್ರೆ ತೊಳಿತೀನಿ, ತೊಳೆದು ಹೋಗ್ತೀನಿ. ಬನ್ನಿ ಪಾತ್ರೆ ತೊಳೆದು ಇಲಿಗಳನ್ನು ತೆಗೆದು ಹೊರಗೆ ಹಾಕ್ತೀನಿ ಸ್ನೇಹಿತರೆ. ನಮ್ಮಲ್ಲಿ ಮನೆಯಲ್ಲಿ ಮೇಲ್ಗಡೆ ಇಲಿ ಮರಿ ಹಾಕಿದೆ, 5 ಮರಿ ಹಾಕಿದೆ. ಇನ್ನೂ ಕಣ್ಣು ಬಿಟ್ಟಿಲ್ಲ. ಇವತ್ತು ನೈಟು ಮಲ್ಕೊಳ್ಳಿಕ್ಕೆ ಬಿಟ್ಟಿಲ್ಲ. ಬಟ್ ಚುಮ್ ಒದ್ರುದು ಸ್ನೇಹಿತರೆ. ಈಗ ಹೊರಗೆ ತಂದು ಹಾಕಿದ್ದೀನಿ. ಈ ಬುಟ್ಟಿ ಒಳಗಡೆ ಇಟ್ಟಿದ್ದು. ಯಾಕೆ ಅಂದರೆ ಬುಟ್ಟಿ ಕೂಡ ಬೇಕಾಗಿದ್ದು ನಮಗೆ ಇವತ್ತು. ಅದಕ್ಕಾಗಿ ತಂದುಬಿಟ್ಟೆ. ಅಲ್ಲಿ ನೋಡಿ ಎಲ್ಲ ತಿಂದು ಹಾಕಿದ್ದಾವೆ. ಬಟ್ಟೆಗಳು ಸಹ ತಿಂದುಬಿಟ್ಟಿದ್ದಾವೆ. ಹಿಂದುಗಡೆ ಹೋಗಿ ಅಂತ ಮಾಡೋದು ನೋಡಿ. ನಮ್ಮ ಯಜಮಾನ್ರಿಗೆ 2 ದಿನದಿಂದ ಆಯ್ತು ಏನೋ ಚೂಚು ಅನ್ನತ್ತಿದೆ. ನಾವು ಏನಾದರೂ ಹಾವು ಬಂದು ಕೂತಿದ್ದೇನೋ ಅಂತ ಮಾಡಿದ್ದೇವೆ ಸ್ನೇಹಿತರೆ. ಎಲ್ಲಿ ಇವು ಬಂದು ಕೂತಿದ್ದಾವೆ ನೋಡಿ, ಹೇಗೆ ಹೋಗ್ತಾ ಇದ್ದಾವೆ ನೋಡಿ, ಹೀಗೆ ಅದ ನೋಡಿ ಚಿಕ್ಕ ಮರಿಗಳು. ನಮ್ಮ ಶ್ರೇಯಾಗಿ ಈ ಥರ ಹೊರಗಡೆ ತಂದು ಹಾಕ್ಲಿಕ್ಕೆ ಇಷ್ಟ ಇಲ್ಲ, ಆದರೂ ನಾವು ಹಾಕಬೇಕಾಗತ್ತೆ ಸ್ನೇಹಿತರೆ. ಅಣ್ಣ ತಮ್ಮನೋ ಅಕ್ಕ ತಂಗಿನೋ ಒಂದೇ ಕಡೆ ಒಗ್ಗಟ್ಟಾಗಿ ಹೇಗೆ ಮಲಗಿದ್ದಾರೆ ನೋಡಿ ಇವರು. ಯಾವ ಥರ ಮಲಗಿದ್ದಾರೆ. ತುಂಬ ಬಟ್ಟೆಗಳು ಕಡ್ದಿದ್ದಾರೆ ಇವರು ತಾಯಿಗಳು. ಅಂದರೆ ಸ್ನೇಹಿತರೆ, ಒಂದೇ ತಾಯಿ ಮಕ್ಕಳಲ್ಲ, 2 ತಾಯಿ ಮಕ್ಕಳದಾವ ಇವು, 2 ಇಲಿ ಮಕ್ಕಳು ನೋಡಿ ಹೇಗೆ. ತುಂಬ ಮಾತ್ರ ಕಾಟ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾರೆ ನನಗೆ ಮಾತ್ರ. ಈಗ 2-3 ದಿನದಿಂದ ಎಷ್ಟು ಬಟ್ಟೆ ಕಡ್ದಿದ್ದಾರೆ ಅಂದರೆ ನೋಡಲ್ಲ. ಒಂದೇ ಕಡೆ ಮಲಗಿಸಿದ್ದೀನಿ. ಅವ್ರ ತಾಯಿ ಬರ್ಬೋದು, ಇಣಿಕೆ ಆಗ್ತಾಯಿದೆ. ಇಲ್ಲಿದೆ, ಬಂದರೆ ತೊಗೊಂಡು ಹೋಗುತ್ತೆ, ಬರದೇ ಇದ್ದರೆ ಏನಾದರೂ ತೊಗೊಂಡು ಹೋಗಲಿ ಸ್ನೇಹಿತರೆ. ಇಲ್ಲಾಂದರೆ ಇವು ಜಾಸ್ತಿ ಮತ್ತೆ ಎಂತ ಮಾಡಲಿಕ್ಕಾಗುತ್ತೆ. ಹೋಗ್ಬೇಡ ಹೋಯ್ತು ನೋಡಿ. ಬೇಕು ನಾವು ಹೊರಗೆ ಬಂದ ತಕ್ಷಣ ಓಡಿತು ಸ್ನೇಹಿತರೆ. ನಾನೀಗ ಕೆಲಸಕ್ಕೆ ಹೊಂಟಿದ್ದೆ ನಮ್ಮ ಅಮ್ಮರ ಮನೆಗೆ. ಇಲ್ಲಿ ಎಲ್ಲ ತೆಗೆದು ಹಾಕಿಬಿಟ್ಟಿದ್ದೆ. ಇಲ್ಲಿ ಎಲ್ಲ ಎಲೆ ಹೋಗಿದ್ದಾವೆ. ಇಲ್ಲ, ಇಷ್ಟು ತನಕ ಇದ್ದು ಈಗೆಲ್ಲ ಎಲೆ ಹೋಗ್ಯಾವ ನೋಡಿ. 5 ಇಲಿ ಮರಿ ಇತ್ತು, ಏನು ಮಾಡೋದು ಹೇಳಿ. ಕೆಲಸಕ್ಕೆ ಹೋಗಿ ಬರ್ತೇನೆ.
ಎಲ್ಲ ಕೆಲಸ ಮುಗಿಸಿ ಬಂದು ಇದನ್ನು ಮಾಡಿದರೆ ಆಯಿತು ಅಂಥೇಳಿ ಕೆಲ್ಸಕ್ಕೆ ಹೊಂಟೇನಿ. ಈಗ ತುಂಬಾ ಕೆಲಸ ಇದೆ ಸ್ನೇಹಿತರೆ. ಎಷ್ಟೊತ್ತಿಗೆ ಬರ್ತೀನೋ ಗೊತ್ತಿಲ್ಲ. ಆಲ್ರೆಡಿ ಹತ್ರ 11 ಗಂಟೆ ಆಗ್ತಾ ಬಂದಿದೆ. ಬೇಗ 10:30 ಆಯಿತು. ಅವ್ರ ಮನೆಗೆ ಹೋಗಬೇಕಾದ್ರೆ ಅಷ್ಟು ಟೈಮ್ ಆಗುತ್ತೆ. ಅಲ್ಲಿಗೆ ಹೋಗಿ ಮತ್ತು ಕೆಲಸ ಮುಗಿಸ್ಕೊಂಡು ವಾಪಸ್ ಬರಬೇಕು. ಬಂದು ದೇವಸ್ಥಾನಕ್ಕೆ ಹೋಗಬೇಕು, ಮತ್ತು ಸಿಗ್ತೀನಿ. ಕೆಲಸಕ್ಕೆ ಹೋಗಿ ಬಂದು ಮತ್ತು ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸ್ನೇಹಿತರೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುವಾಗ ಸ್ವಲ್ಪ ವಿಡಿಯೋ ಮಾಡಿದ್ದಕ್ಕೆ ಬರುವಾಗ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಸಾಕಾಗಿಬಿಟ್ಟಿತ್ತು. ಕೆಲಸ ಕಟ್ಟು ಹೋಗಿ ಬಂದಿದ್ದೆ, ತುಂಬಾ ಸಾಕಾಗಿತ್ತು, ಸುಸ್ತಾಗಿತ್ತು, ಸಿಕ್ಕಾಪಟ್ಟೆ ಸುಸ್ತದಂಗೆ ಆಯ್ತು. ತುಂಬ ಒಂದಿನ ಕೆಲಸಕ್ಕೆ ಹೋಗಂಟ್ಲೆ ಆ ಥರ ಆಗುತ್ತೆ. ಬಂದು ಬಿಸಿಲು ದೇವಸ್ಥಾನಕ್ಕೆ ಹೋಗೋದಂದ್ರೆ ತುಂಬಾ ಹ್ಯಾಂಗೆ ಮನೆಗೆ ಬಂದಿನೋ ಗೊತ್ತೇ ಆಗಲಿಲ್ಲ, ಅಷ್ಟು ಇದಾಗಿಬಿಟ್ಟಿತ್ತು. ಬಂದು ಸೀರೆ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಮತ್ತು ಎದ್ದಾಗಿ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ವಿಡಿಯೋನ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ. ಈಗ ರಾತ್ರಿಗೆ ನಾಳೆದು ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿ, ಇಲ್ಲಿ ಅಂಬಲ್ಪಡೆ ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಮಾಡಿಸಿದ್ದೀವಿ ಬೆಳಗ್ಗೆ. ನಮ್ಮ ಗಿಡದಾಗಿನೂ 2 ತೆಂಗಿನಕಾಯಿ ಕೊಯ್ಕೊಂಡೆ ಸ್ನೇಹಿತರೆ. ಕೊಯ್ಕೊಂಡು ಹಣ್ಣುಕಾಯಿ ಮಾಡಿಸಿದೆ. ಒಂದು ಅರ್ಧ ಹೋಳನ್ನು ಇಲ್ಲಿ ತುರಿದಿಟ್ಕೊಂಡಿದ್ದೀನಿ. ಮೇಲ್ಗಡೆದು ಬಿಳಿದು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಇದು ಕೆಳಗಡೆದು ಕಪ್ಪು ಕಲರ್ ಬರುತ್ತಲ್ಲ ಅದು. ಇದು ನಾಳೆ ಬೆಳಗ್ಗೆ ಚಟ್ನಿಗೆ ಯೂಸ್ ಮಾಡ್ಕೊತೇನೆ. ಇದನ್ನು ಈಗ ಯೂಸ್ ಮಾಡ್ಕೊತೇನೆ. ಹಾಗೆ ಇಲ್ಲಿ ಸ್ವಲ್ಪ ಉದ್ದಿನ ಕಾಳು, ಬೇಳೆ ಅಲ್ಲ ಕಾಳು ಬೇಕು ನೋಡಿ. ಇಲ್ಲಿ ಉದ್ದಿನ ಬೇಳೆ, ಕಾಳಲ್ಲ ಮತ್ತು ಸಾಸಿವೆ, ಸ್ವಲ್ಪ ಕಾಯಿ ಮೆಣಸು, ಮತ್ತು ಇಡ್ಲಿ ರವೆ ಪುಂಡಿ ಮಾಡ್ತಾಯಿದ್ದೀನಿ. ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಬೇಕು ಸ್ನೇಹಿತರೆ. ಈಗ ಪುಂಡಿ ಮಾಡ್ತೇನೆ. ಪುಂಡಿ ಮಾಡೋದು ಡೈರೆಕ್ಟ ರೆಸಿಪಿ ಅಂತೇನಲ್ಲ ಸ್ನೇಹಿತರೆ, ನಿಮಗೆ ತೋರಿಸ್ಕೊಡ್ತೇನೆ ಬನ್ನಿ. ನೋಡಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 1-1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಹಾಗೆ ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಹಾಗೆ ಉದ್ದಿನಬೇಳೆ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆನ ಇದಕ್ಕೆ ಒಬ್ಬೊಬ್ಬರು ಜಾಸ್ತಿ ಹಾಕೋತಾರೆ, ಅವ್ರು ಕಮ್ಮಿ ಹಾಕ್ತಾರೆ. ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ತುಂಬ ಜಾಸ್ತಿ ಆದರೆ ಇದು ಆರೋಗ್ಯಕ್ಕೂ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಕಾಯಿ ಮೆಣಸು ಕಟ್ ಮಾಡಿ ಇಟ್ಟಿರೋವಂಥದ್ದು ಇದನ್ನು ನೋಡಿ ಈಗ ಇಲ್ಲಿ ಹಾಕ್ತೇನೆ. ಇದು ಸ್ವಲ್ಪ ಸ್ಲೋ ಉರಿಯಲ್ಲಿ ಫ್ರೈ ಆಗಬೇಕು ನಮಗೆ ಚೆನ್ನಾಗಿ. ಡೈರೆಕ್ಟ್ ರೆಸಿಪಿ ಆದರೂ ತಿಳ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಶೇರ್ ಮಾಡ್ತಾಯಿದ್ದೀನಿ ನಾನೇನು. ಈಗ ಇದಕ್ಕೆ ನಾನು ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಇದಕ್ಕೆ ಇಡ್ಲಿ ರವೆನ ಹಾಕ್ಕೊಳ್ಳಿ. ನಾನಿಲ್ಲಿ ಬೆಳಗ್ಗೆ ತಿಂಡಿಗೆ ರಾತ್ರಿ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಇದು ಬೆಳಗ್ಗೆ ಮಾಡಿಕೊಂಡು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನಾಳೆ ಬೆಳಗ್ಗೆ ಶ್ರೇಯಾ ಕೂಡ ಬೇಗ ಹೊರಡ್ತಾ ಇದ್ದಾಳೆ ಕಾಲೇಜಿಗೆ. ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಈಗಲೇ ರಾತ್ರಿನೇ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಇಡ್ಲಿ ರವೆ ಒಂದು ಅರ್ಧ ಕೆಜಿಯಷ್ಟು ರವೆನ ನಾನು ತೊಗೊಂಡಿದ್ದೇನೆ. ನಮಗೆ ಎಷ್ಟು ಬೇಕು ನೋಡಿಕೊಂಡು ನಾವು ಹಾಕೋಬೇಕಾಗತ್ತೆ ಸ್ನೇಹಿತರೆ. ತುಂಬ ಜಾಸ್ತಿ ಮಾಡೋರು, ಕ್ವಾಲಿಟಿಯಲ್ಲಿ ಜಾಸ್ತಿ ಮಾಡ್ತೀನಿ ಅನ್ನೋರು ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೋಬೋದು. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ನಾನೀಗ ಫ್ರೈ ಮಾಡ್ಕೊತೀನಿ ಸ್ಲೋ ಉರಿಯಲ್ಲಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ಇದು ಎಣ್ಣೆ ಇರುತ್ತಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಉಡುಪಿ ಮಂಗಳೂರು ಸೈಡ್ ಪುಂಡಿ ಅಂತ ಕರೀತಾರೆ, ಮತ್ತು ಒಬ್ಬೊಬ್ಬರು ಅಕ್ಕಿ ನುಚ್ಚಿನ ಉಂಡೆ ಅಂತಲೂ ಕರೀತಾರೆ. ನಾನು ಇದಕ್ಕೆ ಪುಂಡಿ ಅಂತಲೇ ಹೇಳ್ತೇವೆ ನಾವು. ಇಲ್ಲಿ ಬಂದ ಮೇಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸ್ವಲ್ಪ ಇದನ್ನು ಚೆನ್ನಾಗಿ ನಾನೀಗ ಫ್ರೈ ಮಾಡ್ಕೊತೀನಿ. ನೋಡಿ, ಈಗ ಫ್ರೈ ಮಾಡ್ಕೊಳ್ಳುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತೇನೆ. ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಸ್ನೇಹಿತರೆ. ಇದರೊಳಗಡೆ ನಿಮಗೆ ಶುಂಠಿ, ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾರೆ, ಇಲ್ಲ ತುರಿದು ಕೂಡ ಹಾಕ್ತಾರೆ. ನಿಮಗೆ ಹೇಗೆ ಬೇಕೋ ಆ ಥರ ಹಾಕ್ಕೋಬೋದು. ಈಗ ಇದಕ್ಕೆ ನಾನು ಏನು ತುರಿದಿಟ್ಕೊಂಡಿರುವಂಥ ಕಾಯಿ, ಹಸಿ ಕಾಯಿನ, ಅಂದರೆ ಬ್ಲ್ಯಾಕ್ ಕಲರ್ ಇದ್ದದನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಇದ್ದದ ವೈಟ್ ಒಂದು ಮಾತ್ರ ಹಾಕ್ಕೊಳ್ಳಿ ನೀವು. ಕಾಯಿನೂ ಜಾಸ್ತಿ ಹಾಕಬಾರ್ದು. ಇದಕ್ಕೆ ಒಂದು ಅರ್ಧ ಕೆಜಿಗೆ ಒಂದು ಅರ್ಧ ಹೋಳಿನಷ್ಟು ಕಾಯಿ ಇದ್ದರೆ ಸಾಕು. ನೋಡಿ, ತಳ ಬೇಗ ಸೀದು ಹೋಗುತ್ತೆ. ಅದಕ್ಕಾಗಿ ನೋಡಿ, ನಾನು ಇದೆಲ್ಲ ಈಗ ಮಿಕ್ಸ್ ಮಾಡಿಬಿಡ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಇದು ಮಿಕ್ಸ್ ಆಯ್ತಲ್ಲ. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ತೇನೆ. ನೋಡಿ, ಇಲ್ಲಿ ಒಂದು ಗ್ಲಾಸ್ನಷ್ಟು ನೀರು ಹಾಕುತ್ತೇನೆ.
ಸ್ವಲ್ಪ ಇದು ಬೇಯಬೇಕು, ತುಂಬ ಬೇಯುವಂಥ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನೋಡಿ ನಮ್ಮದು ಪಾತ್ರೆ ಸ್ವಲ್ಪ ತಿಳು ಇರೋದ್ರಿಂದ ಈ ಥರ ಕೆಟ್ಟು ಬಿಡುತ್ತೆ. ನಾನು ಈ ಪಾತ್ರೆಯಲ್ಲಿ ಅದಕ್ಕೆ ಏನು ಮಾಡೋದಕ್ಕೆ ಮನಸ್ಸು ಬರಲ್ಲ. ಹೌದು ಸ್ನೇಹಿತರೆ, ನನಗೆ ಈ ಪಾತ್ರೆಯಲ್ಲಿ ಅದಕ್ಕೆ ತುಂಬಾ ತಿಳುವಾಗಿದೆ. ಸ್ವಲ್ಪ ಒಂದೆರಡು ಪಾತ್ರೆ ತೊಗೋಬೇಕಂದ್ರೆ ನಮಗೂ ಆಗ್ತಾ ಇಲ್ಲ. ಎಂತ ಮಾಡೋದು. ಈಗ ಇದು ನೀರು ಎಷ್ಟು ಹಾಕಿದ್ದೀವಲ್ಲ, ಸ್ವಲ್ಪ ಇದು ಉಮ್ಗೊಳ್ಳಿ. ನನಗೆ ಇದು ಉಮ್ಗೊಂಡ್ಮೇಲೆ ಆಫ್ ಮಾಡಿಬಿಡ್ತೀನಿ ಗ್ಯಾಸನ್ನು. ನೋಡಿ ಸ್ನೇಹಿತರೆ, ಇಲ್ಲಿ ತಂದೂರಿ ತೊಗೊಂಡಿದ್ದೀನಿ ನಾನು. ತಂದೂರಿ ಇಲ್ಲ ನಾವು ಇಡ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೋಬೋದು. ಇಲ್ಲಿ ಕೆಳಗಡೆ ಸೈಡು ನೀರು ಹಾಕಿದ್ದೀನಿ. ನೀರು ಹಾಕಿ ಮೇಲ್ಗಡೆ ಒಂದು ತಿಂದಿದ್ದು ಇಟ್ಟಿದ್ದೀನಿ. ಇದನ್ನು ನಾನು ಬೆಳಗ್ಗೆಗೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಹೋಗೋದ್ರಿಂದ ಶ್ರೇಯ. ಅದಕ್ಕಾಗಿ ಇಲ್ಲಿ ನೋಡಿ ಎಲ್ಲ ಆರಿದ ಮೇಲೆ ಈ ಥರ ತುಂಬ ಸಣ್ಣ ಸೈಜಲ್ಲಿ ಈ ಥರ ಉಂಡೆಗಳನ್ನು ಕಟ್ಕೋಬೇಕಾಗತ್ತೆ. ಹೀಗೆ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಇಡಬೇಕಾಗತ್ತೆ. ಯಾಕಂದರೆ ಬೆಂದ ನಂತರ ತುಂಬಾ ದುಡ್ಡು ಹಾಕೋ ಇವು. ಹಾಗಾಗಿ ನಾನು ಬೇಕಾದರೆ ಬೆಳಗ್ಗೆನೇ ಮಾಡ್ಕೋಬೋದು, ಸ್ವಲ್ಪ ಇದಾಗುತ್ತೆ ಅಂಥೇಳಿ ನಾನು ಯಾವಾಗಲೂ ಇದೇ ಥರ ಸಾಯಂಕಾಲನೇ ಮಾಡಿ ಇಟ್ಕೋತೀನಿ, ಸ್ವಲ್ಪ ಯಾವಾಗಲೂ ಜಾಸ್ತಿನೇ. ಅದಕ್ಕಾಗಿ ನೋಡಿ ಈಗ ನಮಗೆ ಎಷ್ಟು ಬೇಕು ಅಷ್ಟು ನಾನು ಮಾಡ್ಕೊಂಡಿದ್ದೇನೆ ಬೆಳಗ್ಗೆ ತಿಂಡಿಗೆ. ಇದಕ್ಕೊಂದು ಕಾಯಿ ಚಟ್ನಿ ಮಾಡಿದರೆ ರೆಡಿ ಆಗಿದೆ. ಈಗೇನು ಬೇಯಿಸಲ್ಲ, ಇದನ್ನು ಬೇಯಿಸ್ಕೊಳ್ಳೋದೆಲ್ಲ ಬೆಳಗ್ಗೆನೇ ಮಾಡ್ತೀನಿ. ಈಗ ಇದ್ರ ಕೆಳಗಡೆ ನೀರು ಹಾಕಿ ಎಲ್ಲ ರೆಡಿ ಮಾಡಿ ಬೆಳಗ್ಗೆ ಏನು ಗೊತ್ತಾ ಸ್ನೇಹಿತರೆ, ಗ್ಯಾಸ್ ಒಂದು ಹಚ್ಚಿಬಿಟ್ರೆ ಆಯಿತು. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದರೆ ಏನು ಗೊತ್ತಾ, ಇದ್ರ ಮೇಲೆ ಕೂಡ ಇಟ್ಕೋಬೋದು ನೀವು. ನಾನು ಇಷ್ಟು ಮಾಡಿದ್ದೇನೆ, ಸಾಕು. ಈಗ ಇದನ್ನು ನಾನು ಹಾಗೆ ಇಲ್ಲಿ ಗ್ಯಾಸ್ ಮೇಲೆ ಇಟ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ಇಟ್ಕೊಳ್ಳಿ. ಬೆಳಗ್ಗೆ ಗ್ಯಾಸ್ ಮೇಲೆ ಎತ್ತಿಟ್ಟು ಒಂದು 10 ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಪುಂಡಿ ರೆಡಿ ಆಗುತ್ತೆ. ಇದು ಬೆಳಗ್ಗೆ ತಿಂಡಿಗೆ ಆಯಿತು. ನೋಡಿ ಏನು ಶ್ರೇಯ ಇದನ್ನು ಅನ್ನದ ಒಗ್ಗರಣೆ ಇಟ್ಟಿದ್ಲಲ್ಲ, ಇನ್ನೇನು ಮಾಡಲ್ಲ ಸ್ನೇಹಿತರೆ, ಇಷ್ಟಿದೆ ಸಾಕು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೇನೆ. ಇವ್ರು ನೋಡಿ ಅಭ್ಯಾಸ ಮಾಡತ್ತಾರೋ, ನಾಳೆಗೆ ಅವರು ಕಾಲೇಜಿಗೆ ಹೋಗ್ತಾರೆ. ಅದಕ್ಕಾಗಿ ಸ್ನೇಹಿತರೆ ಚಾರ್ಜಿಂಗ್ ಹಾಕಿದ್ದಾರೆ. ಸ್ವಲ್ಪ ಚಾರ್ಜರ್ ತೆಗೆದು ಹೊರಗಡೆದು ಲೈಟ್ ಹಾಕೋತೀನಿ. ವಿಡಿಯೋ ಎಡಿಟ್ ಮಾಡಬೇಕು, ವಿಡಿಯೋ ಎಡಿಟ್ ಮಾಡಿಲ್ಲ. ಅದಕ್ಕಾಗಿ ಸ್ವಲ್ಪ ಕೆಲಸ ಏನು ನೋಡಿ ಸ್ನೇಹಿತರೆ, ಬನ್ನಿ ವಿಡಿಯೋ ಎಡಿಟ್ ಮಾಡ್ತೇನೆ. ನಾಳೆ ಬೆಳಗ್ಗೆ ತಿಂಡಿನೂ ರೆಡಿ ಮಾಡಿ ಇಟ್ಕೊಂಡೆ. ಮತ್ತು ಇನ್ನೇನಿಲ್ಲ, ಬೆಳಗ್ಗೆ ತಿಂಡಿ ಮಾಡಿಕೊಟ್ಟು ನಾನು ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗ್ಲಿಕ್ಕಿದೆ. ಹಾಗಾಗಿ ಕೆಲಸಕ್ಕೆ ಹೋಗ್ಬೇಕು. ಬೇಗೇನು ಹೋಗಲ್ಲ, ಒಂದು 10 ಗಂಟೆ ನಂತರ ನಾವು ಹೋಗ್ತೀನಿ. ಅಂದರೆ ಎಲ್ಲ ಕೆಲಸ ಮಾಡಿಕೊಂಡು ಹೋಗ್ಬೇಕಾದ್ರೆ ಅಷ್ಟೊತ್ತಿಗೆ ನನಗೂ ಆಗುತ್ತೆ. ಹಾಗಾಗಿ ಸ್ನೇಹಿತರೆ ಈಗ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ.